ಒಂದು ವಿಡಿಯೋದೆ ನೋಡಿ ಆಮೇಲೆ ಹೇಳ್ತೀನಿ. ವಿಡಿಯೋ ನೋಡಿದ್ರಾ? ಆ ವಿಡಿಯೋಗೆ ಎಷ್ಟು ಕೆಟ್ಟ ಕಮೆಂಟ್ಸ್ ಅಂದರೆ, ಇವನಿಗೆ ಧರ್ಮನೇ ಗೊತ್ತಿಲ್ಲ, ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ, ಇವನು ಅಂಥವನು ಇಂಥವನು. ಹೆಂಗೆ ನೀವು ಜನ ಅಷ್ಟು ಈಸಿಯಾಗಿ ಮಾತಾಡ್ತೀರಾ? ಏನು ನಿಮ್ಮ ಪ್ರಕಾರ ಧರ್ಮ ಅಂದರೆ? ನೋಡಿ, ನೀವು ಏನು ಜೈ ಶ್ರೀರಾಮ್ ನಾನು ಹಿಂದೂ ಅಂತಿದ್ದೀರಲ್ಲ, ನೀವು ಈ ರಾಮನನ್ನು ಇಟ್ಕೊಂಡಂತ ಇಲ್ಲ. ಯಾಕಂದರೆ ನೀವು ಈ ರಾಮನನ್ನು ಪೂಜೆ ಮಾಡಿದರೆ ಖಂಡಿತ ಅಷ್ಟು ಕೆಟ್ಟ ಪದನೇ ಯೂಸ್ ಮಾಡೋದಿಲ್ಲ, ಆ ಒಂದು ಕೆಟ್ಟ ಮನಸ್ಥಿತಿನೇ ಬರೋದಿಲ್ಲ ನಿಮಗೆ. ಇಲ್ಲಿ ಕಿಶೋರ್ ಅವ್ರು ಹೇಳ್ತಿರೋದಿಷ್ಟೇ. KP ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಕಿಶೋರ್ ಅವ್ರಿಗೆ ಬೈಬೇಕಂದ್ರೆ ನೀವು ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಬೈಬೇಕು, ಕುವೆಂಪು ಅವ್ರಿಗೆ ಬೈಬೇಕು. ಕುವೆಂಪು ಅವರು ನಾನು ವಿಶ್ವಮಾನವ ಅಂತೇಳಿರೋದು. KP ಪೂರ್ಣಚಂದ್ರ ತೇಜಸ್ವಿ ಅವ್ರು ಏನು ಹೇಳಿರೋದು ಹೇಳಿ, ನನ್ನ ಧರ್ಮದ ಹೆಸರಲ್ಲಿ ಒಬ್ಬರನ್ನ ಸಾಯಿಸ್ತೀಯ, ಒಬ್ರಿಗೆ ನೋವು ಕೊಡ್ತೀಯ ಅಂದ್ರೆ ಅದು ಎಂಥ ಧರ್ಮ ಅಂತ. ನಿಜ ತಾನೇ, ರಾಮನೂ ಅದೇ ಕೃಷ್ಣನೂ ಅದೇ ಹೇಳಿರೋದು. ನಿಮಗೆ ರಾಮ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಇದೇ ಇಲ್ಲ, ಆ ಒಂದು ವ್ಯವಧಾನನೇ ಇಲ್ಲ. ಆದರೂ ಯಾರಾದರೂ ನನಗೆ ಈ ಧರ್ಮ ಇಷ್ಟ ಇಲ್ಲ ಅಂದರೆ ಅವ್ರು ಹೇಳ್ತಿರೋದು ಈ ಧರ್ಮದಲ್ಲಿ ನಡೀತಿರುವಂಥ ಈ ಧರ್ಮ ಇಷ್ಟ ಇಲ್ಲ ಅಂತ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸು, ಅಷ್ಟು ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಎಲ್ಲ ಮಾತಾಡ್ತೀರಾ. ಜೈ ಶ್ರೀರಾಮ್ ಅನ್ನೋ ಆ ನಿಮ್ಮ ಬಾಯಲ್ಲಿ ಅಷ್ಟು ಕೆಟ್ಟ ಪದ ಹೆಂಗೆ ಬರುತ್ತೆ? ನಿಜ ಸರಿ ಇಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್ ಅಂದ ತಕ್ಷಣ ನೀವು ಹಿಂದೂ ಆಗಲ್ಲ, ನಾನು ಹಿಂದೂ ಅಂದ್ಕೊಂಡ ತಕ್ಷಣ ಹಿಂದೂ ಆಗಲ್ಲ. ಮನುಷ್ಯತ್ವ ಇರುತ್ತಲ್ಲ, ಮಾನವೀಯತೆ, ಅದನ್ನು ಬೆಳೆಸ್ಕೊಂಡಾಗ ಅಷ್ಟೇ ಹಿಂದೂ ಆಗೋದಕ್ಕಾಗೋದು. ಅರ್ಥ ಆಯ್ತಾ? ಸುಮ್ಮನೆ ಜೈ ಶ್ರೀರಾಮ್ ಅನ್ಬೇಡಿ. ನೀವು ಯಾರೋ ಬೇರೆ ರಾಮನನ್ನು ಪೂಜೆ ಮಾಡ್ತಿದ್ದೀರಾ, ಈ ರಾಮ ಅಲ್ಲ. ಮರ್ಯಾದೆ ಪುರುಷೋತ್ತಮ ರಾಮನನ್ನು ಪೂಜೆ ಮಾಡ್ತಿಲ್ಲ ನೀವು. ರಾಮನನ್ನು ಪೂಜೆ ಮಾಡೋರು ಅವ್ರ ಬಾಯಲ್ಲಿ ಯಾವುದೇ ಥರ ಕೆಟ್ಟ ಪದ ಬರೋದೇ ಇಲ್ಲ, ಒಬ್ಬರನ್ನ ನಿಂದನೆ ಮಾಡೋದಿಲ್ಲ. ಯಾಕಂದರೆ ರಾಮ ರಾಜ್ಯವನ್ನು ಬಿಟ್ಟು ಹೋಗ್ಬೇಕಾದ್ರೆ ಇಡೀ ರಾಜ್ಯದ ಜನ ಅವನ ಹಿಂದೆ ಹೋಗ್ತಾರೆ, ರಾಮನ ಹಿಂದೆ. ಆ ಥರ ರಾಮನ ಇಷ್ಟಪಡೋದಿಲ್ಲಿ. ಒಬ್ಬ ರಾಮನ ಬಗ್ಗೆ ಏನೋ ಒಂದು ಮಾತು ಅಂತಾರೆ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ನೀವೆಲ್ಲಿ? ಚೇಂಜ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್ ಅಂದ್ಬಿಟ್ರೆ ಹಾಗಲ್ಲ, ಅದ್ರ ತಕ್ಕನಾಗಿ ನಡ್ಕೋಬೇಕು.